ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಹೇರ್ ಪ್ಯಾಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹೇರ್ ಪ್ಯಾಕನ್ನು ನಾನು ಈ ವಿಡಿಯೋದಲ್ಲಿ ಹೇಳೋ ಹಾಗೆ ಬಳಸೋದಾದರೆ ತಲೆ ಕೂದಲು ಉದುರೋದು ಕಡಿಮೆಯಾಗುತ್ತೆ, ಕೂದಲು ಬೆಳವಣಿಗೆ ಆಗುತ್ತೆ. ಅಷ್ಟೇ ಅಲ್ಲದೇನೆ ಸ್ಕ್ಯಾಲ್ಫಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಹೇರ್ ಪ್ಯಾಕ್ ಉಪಯೋಗಿಸೋದ್ರಿಂದ ತಲೆ ಕೂದಲು ಕಪ್ಪಾಗೋದು ಕೂಡ ನಾವು ನೋಡ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹೇರ್ ಪ್ಯಾಕ್ನ ತಯಾರಿಸೋ ವಿಧಾನ ಹಾಗೆಯೇ ಇದನ್ನು ಬಳಸುವಂತಹ ವಿಧಾನ ಹೇಗೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ ಸಾಕು. ಹಾಗೆ ಈ ರೀತಿ ವಿಡಿಯೋಗೋಸ್ಕರ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಲೇಟ್ ಮಾಡೋದು ಬೇಡ. ಮೊದಲನೇದಾಗಿ ಈ ಒಂದು ಹೇರ್ ಪ್ಯಾಕ್ನ ತಯಾರಿಸುವ ವಿಧಾನ ಹೇಗೆ ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿ ಫ್ರೆಂಡ್ಸ್. ಮೊದಲನೇದಾಗಿ ಒಂದು ಸಣ್ಣ ಬೌಲ್ ಅಥವಾ ಸಣ್ಣ ಬಟ್ಲನ್ನು ತಗೊಳ್ಳಿ. ಅದಕ್ಕೆ 1 ಕಪ್ ಆಗುವಷ್ಟು ಹುಳಿ ಕಡಿಮೆ ಇರುವ ಮೊಸರನ್ನು ಹಾಕ್ಕೊಳ್ಬೇಕು. ಹುಳಿ ಇರೋ ಮೊಸರನ್ನು ಬಳಸಬೇಡಿ, ಕಡಿಮೆ ಹುಳಿ ಇರೋ ಮೊಸರನ್ನು ಬಳಸಿ. ಆ ಒಂದು ಮೊಸರೇನಿದೆ ನೋಡಿ, ಸಾಧ್ಯವಾದಷ್ಟು ಗಟ್ಟಿ ಇದ್ದರೆ ಒಳ್ಳೆಯದು. ತುಂಬ ಲೂಸ್ ಆಗಿರುವ ಅಂದರೆ ನೀರಿರುತ್ತೆ ನೋಡಿ, ಆ ರೀತಿ ಮೊಸರನ್ನು ಬಳಸಬೇಡಿ. ಆ ಮೊಸರೇನಿದೆ ಅದಕ್ಕೆ ನಾವು 1 ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ಬೇಕು. ಇಲ್ಲಿ ಬಂದುಬಿಟ್ಟು ನಾವು ಇನ್ಸ್ಟೆಂಟ್ ಕಾಫಿ ಪೌಡರನ್ನೇ ಬಳಸಬೇಕಾಗುತ್ತೆ ಹೇರ್ ಪ್ಯಾಕ್ಗೆ, ನಾರ್ಮಲ್ ಕಾಫಿ ಪೌಡರ್ ಬಳಸಬಾರ್ದು. ಕಾಫಿ ಪೌಡರನ್ನು ಮೊಸರಿಗೆ ಹಾಕಿಬಿಟ್ಟು ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿದ್ರೆ ಈ ಹೇರ್ ಪ್ಯಾಕ್ ಏನಿದೆ ರೆಡಿ ಆಗುತ್ತೆ. ಇದನ್ನು ಅಪ್ಲೈ ಮಾಡೋದು ಹೇಗಂದರೆ, ತಲೆ ಸ್ನಾನ ಮಾಡೋದಕ್ಕಿಂತ 20 ನಿಮಿಷ ಅಥವಾ 25 ನಿಮಿಷ ಮೊದಲು ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಸ್ಕ್ಯಾಲ್ಪಲ್ಲಿ. ಅದಾದಮೇಲೆ ಈ ಒಂದು ಹೇರ್ ಪ್ಯಾಕನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಕ್ಯಾಲ್ಪಲ್ಲಿ ಅಪ್ಲೈ ಮಾಡಿಬಿಟ್ಟು 25 ನಿಮಿಷ ಆದ ನಂತರ ಸಾಧಾರಣ ತಣ್ಣೀರನ್ನು ಉಪಯೋಗಿಸಿ ತಲೆ ಸ್ನಾನ ಮಾಡಿ. ಶಾಂಪೂ ಉಪಯೋಗಿಸಲೇಬಾರ್ದು. ಶಾಂಪೂ ಉಪಯೋಗಿಸ್ದೇ ಹೇರ್ ವಾಶ್ ಮಾಡಬೇಕಂತ ಹೇಳೋ ಕಾರಣ ಏನಂದರೆ, ಇದರ ಫಲ ನಮಗೆ ಸಿಗೋದಿಲ್ಲ ಹೇರ್ ವಾಶ್ ಮಾಡುವಾಗ ಶಾಂಪೂ ಬಳಸಿದ್ರೆ. ಅದರಿಂದ ವಾರದಲ್ಲಿ 2 ರಿಂದ 3 ಸರ್ತಿ ನೀವು ಇದನ್ನು ಬಳಸಿ ನೋಡಿ. ಖಂಡಿತ ಕೂದಲು ಉದುರೋದು ಕಡಿಮೆಯಾಗಿ ಚೆನ್ನಾಗಿ ತಲೆ ಕೂದಲು ಬೆಳೆಯುತ್ತೆ. ಸ್ಕ್ಯಾಲ್ಫು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ, ಬಿಳಿ ಕೂದಲು ಬರೋದಿಲ್ಲ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.